ಇತಿಹಾಸ ಇದೆ. ಅದ್ರ ಜೊತೆಗೆ ಈಗ ಚರ್ಚಿಗೂ ಕೂಡ ಸಾಕಷ್ಟು ಒಂದು ಜಾಗವನ್ನು ಕೂಡ ಕೊಟ್ಟಿದ್ದಾರೆ, ಮತ್ತೆ ಜಾಗ ಕೇಳ್ತಿರುವಂಥದ್ದು. ಏನು ಹೇಳ್ತೀರಿ ಸರ್? ನೋಡಿ, ಯಾವಾಗಲೂ ಅಷ್ಟೇ ಯಾವುದೇ ಒಂದು ಇದಾಗಲಿ ಮತ್ತು ಕೆಲವು ಹಿಸ್ಟ್ರಿ ಐತಿಹಾಸಿಕವಾದ ಸ್ಥಳಗಳಿಗೆ ಇದು ಮಾಡೋಕ್ಕೆ ಹೋಗಬಾರ್ದು. ಕಮರ್ಷಿಯಲ್ ತಗೊಳ್ಳಿ. ಮೆಟ್ರೋದವ್ರು ನೋಡಿ ಎಲ್ಲ ಕಡೆಯೂ ಕಮರ್ಷಿಯಲ್ ತಗೊಂಡ್ರೆ ಅದು ಒಳ್ಳೆಯದು. ಇವರು ಇಲ್ಲಿ ಮರಗಳಿದೆ ಮತ್ತು 150 ವರ್ಷ ಹಳೆಯದು ಚರ್ಚ್ ಇದೆ, ಅದನ್ನ ನಾವು ಏನಾರು ಇದಾದರೆ ಪುನರ್ನಿರ್ಮಾಣ ಮಾಡಲಿಕ್ಕೆ ಆಗಲ್ಲ. ಓಕೆ, ಮೆಟ್ರೋದವ್ರು ಕಮರ್ಷಿಯಲ್ ಜಾಗ ಮುಂದೆ ಅಲ್ಲಿ ವೆಲ್ಲಾರ ಜಂಕ್ಷನ್ ಇದೆಯಲ್ಲ, ಆ ಕಡೆ ಹೋಗೋದ್ರೆ ಕಮರ್ಷಿಯಲ್ ಇದೆ, ಕಮರ್ಷಿಯಲ್ ಜಾಗ ತಗೊಂಡು ಅವ್ರು ಇದು ಮಾಡಿಕೊಳ್ಳಿ, ಅವಾಗೇನು ತೊಂದರೆ ಇಲ್ಲ. ಇದು DPRದು ವೈಲೇಷನ್ ಆಗ್ತಾ ಇದೆ. ಬಟ್ ಮೈನ್ ಬಂದು ಪರಿಸರ ಮತ್ತು ಐತಿಹಾಸಿಕ ಸ್ಥಳ ಇರೋ ಕಡೆ ಅಕ್ವೈರ್ ಮಾಡ್ಕೊಳಕ್ಕೆ ಹೋಗ್ಬೋದು. ಕಮರ್ಷಿಯಲ್ ಕಡೆ ಮಾಡ್ಕೊಂಡ್ರೆ ಯಾರಿಗೂ ತೊಂದರೆ ಇಲ್ಲ, ಅವ್ರಿಗೂ ಕಮರ್ಷಿಯಲ್ ಪ್ರಾಪರ್ಟಿ ಅನ್ನೋರಿಗೂ ಸ್ವಲ್ಪ ಪ್ರಾಫಿಟ್ ಇರುತ್ತೆ. ಈಗ ಒಂದು ಅಂದಾಜು ಒಂದು 25-30 ಮರ ಕಡಿದಿರ್ಬೋದಾ ಈಗಾಗಲೇ? ಆಲ್ರೆಡಿ ಎಲ್ಲ ಕಡ್ದಿದ್ದಾರೆ ಮರಗಳು. ಇವಾಗ ಇನ್ನೂ ಎಕ್ಸ್ಟ್ರಾ ಜಾಗ ಕೇಳ್ತಾರೆ, ಅಲ್ಲೂ ಪುನಃ ಮರಗಳು ಹೋಗುತ್ತೆ. ಮತ್ತು ಅರ್ಬನ್ ವೈಲ್ಡ್ ಲೈಫ್ ವನ್ಯಜೀವಿಗಳಿಲ್ಲ, ಪಕ್ಷಿಗಳಲ್ಲ, ಅದಕ್ಕೂ ಮನೆಗಳಿರಲ್ಲ. ಓಕೆ, ಏನಕ್ಕೆ ಈ ಥರ BMRCL ಅವರು ಪ್ರಕೃತಿ ಬೇಕು ಡೆವಲಪ್ಮೆಂಟ್, ಬೇಡ ಅದೇ ಟೈಮಲ್ಲಿ ಪ್ರಕೃತಿನೂ ಉಳಿಸ್ಕೋಬೇಕಾಗುತ್ತೆ. ಎಲ್ಲಿ ಕಮರ್ಷಿಯಲ್ ಇದೆ ಅಂತ ಬಿಲ್ಡಿಂಗ್ಗಳು ತಗೊಂಡು ಇದು ಮಾಡ್ತಾ ಇರ್ತೀವಿ. ಮತ್ತು ಪರಿಸರನ ನಾಶ ಮಾಡ್ಕೊಂಡೆಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು. ಒಂದು ಹೆರಿಟೇಜ್ ಬಿಲ್ಡಿಂಗ್ ಉಳಿಸ್ಕೋಬೇಕು. ಬಟ್ ಈ ಟನಲ್ಗಳೆಲ್ಲ ಹೆವಿ ಹಾಕೋದ್ರಿಂದ ಮತ್ತೆ ಬಿಲ್ಡಿಂಗ್ ಕೂಡ ಡ್ಯಾಮೇಜ್ ಆಗ್ತದೆ. ಹೌದಪ್ಪ, ಇವಾಗ ನೋಡಿ ಆಲ್ರೆಡಿ ಇವಾಗ ನಮ್ಮ ಇದು ಡೈರಿ ಸರ್ಕಲ್ ಹತ್ರ ಒಂದು ಬಿಲ್ಡಿಂಗ್ ಬಿದ್ದಾಗಿದೆ. ಮತ್ತು ಶಿವಾಜಿನಗರಲ್ಲಿ ಡ್ರಿಲ್ಲಿಂಗಲ್ಲಿ ಎಲ್ಲ ಕ್ರ್ಯಾಕ್ಗಳು ಬಂದಿದೆ. ಇದು ಬಂದು ಸುಮಾರು 150 ವರ್ಷದ ಹಳೇದು ಚರ್ಚ್ ಇದು. ಮತ್ತು ಎಲ್ಲ ಹಳೆ ಕಾಲದ ಸ್ಟೇನ್ ಗ್ಲಾಸ್ ಅದು ಇದೆಲ್ಲ ಡ್ಯಾಮೇಜ್ ಆದ ಅಂದರೆ ಏನಿದೆ, ಯಾರು ಜವಾಬ್ದಾರಿ ತಗೊಳ್ತಾರೆ? ಮುಂದೆ ಅದು ಆ ಕಡೆ ಸಿಗ್ನಲ್ಗೆ ಆ ಕಡೆ ಹೋದ ಅಂದರೆ ಅಲ್ಲಿ ಪ್ರೈವೇಟ್ ಲ್ಯಾಂಡ್ ಇದೆ, ಪ್ರೈವೇಟ್ ಲ್ಯಾಂಡ್ನ ತಗೊಂಡು ಇದು ಮಾಡ್ಬೋದಿತ್ತಲ್ಲ. ಇವರು ಚರ್ಚ್ಗೆಲ್ಲ ಇದು ತಗೊಂಡು ಏನಕ್ಕೆ ಮಾಡುವಂಥ ಅವಶ್ಯಕತೆ ಇದೆ? ಸರ್ಕಾರ ಹೌದು, ಇದು ನೋಡಿ ಇವಾಗ ಪಬ್ಲಿಕ್ ಕಡೆಯಿಂದ ಅದು ಆನ್ಲೈನ್ ಪೆಟಿಷನ್ ಇದೆ ಬೊಮ್ಮಾಯಿ ಸಾಹೇಬರಿಗೆ, ಮನೆ ಮುಖ್ಯಮಂತ್ರಿಗಳು ಕರ್ನಾಟಕದ್ದು. ಬೊಮ್ಮಾಯಿ ಸಾಹೇಬರಿಗೆ ನಾವು ಪಬ್ಲಿಕ್ ಕಡೆಯಿಂದ ಮತ್ತು ಪರಿಸರ ಪ್ರೇಮಿಗಳಿಂದ ಒಂದು ವಿನಂತಿ ಏನಂದರೆ, ದಯವಿಟ್ಟು ನೀವು ಇಲ್ಲಿ ಬಂದು ಒಂದು ಸಲ ಕೂತು ವಿಶ್ರಾಂತಿ ತಗೊಳ್ಳಿ. ಆಗ ಎಷ್ಟು ಒಂದು ಪ್ರಕೃತಿ ಎಷ್ಟು ಚೆನ್ನಾಗಿದೆ ಅಂತೇಳಿ ಬೊಮ್ಮಾಯಿ ಸಾಹೇಬ್ರಿಗೆ ಗೊತ್ತಾಗುತ್ತೆ. ಇಂಥ ಒಂದು ಇದನ್ನು ನಾವು ಕಾಂಕ್ರೀಟ್ ಮಾಡೋದು ತಪ್ಪಾಗುತ್ತೆ. ನಾವು ಪಬ್ಲಿಕ್ ಕಡೆಯಿಂದ ಮುಖ್ಯಮಂತ್ರಿಗಳಿಗೆ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ತಾವು ಬಂದು ಇಲ್ಲಿ ಒಂದು ಸಲ ಕೂತ್ಕೊಂಡು ನೋಡಿ. ಆಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಪಬ್ಲಿಕ್ಕು ಈ ಥರ ಒಂದು ಪರಿಸರನ ಉಳಿಸ್ಕೋಬೇಕಂತ ಹೇಳಿದ್ದಾರೆ ಮತ್ತು ಚರ್ಚಿನ ಒಂದು ಇತಿಹಾಸವನ್ನು ಉಳಿಸ್ಕೋಬೇಕಂತಿದ್ದಾರೆ. ಬೇರೆ ಕಡೆ ಕಮರ್ಷಿಯಲಾಗಿ ಮಾಡಲಿ. ಇದು ಆನ್ಲೈನ್ ಪೆಟಿಷನ್ ಇದೆ ಬೊಮ್ಮಾಯಿ ಸಾಹೇಬರಿಗೆ ಗಮನಕ್ಕೆ ತಗೊಳ್ಬೇಕು. ಇದು ನಾವು ಸಂಪರ್ಕ. ನಾನು ಅರುಣ್ ಅಂತೇಳಿ ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.